Hello everyone, you are watching News Insights. Let's watch today's news updates. ಲೋಪದೋಷಗಳು ಇದು ಉದ್ದೇಶ ಏನಪ್ಪಾ ಅಂದ್ರೆ ನೋಡಿ ಒಂದೊಂದು ಹಾಗೆ ನಾನು ವಿವರಗಳ ಹೇಳ್ತೀನಿ. ಈ ಐಡಿ ಕಾರ್ಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಳಗಡೆ ಸಹಿ ಮೇಲೆ ಗ್ರೇಟರ್ ಬೆಂಗಳೂರು ಯಾವುದು ಇದು ಮಾಡಿಲ್ಲ. ನಾನು ಹೈಕೋರ್ಟ್ ಮೆಟ್ಟಲು ಏರಿದಾಗ ಹೈಕೋರ್ಟ್ ಅಲ್ಲಿ ಸ್ಪಷ್ಟತವಾಗಿ ಆದೇಶ ಬಂತು, 3 ವಾರದ ಒಳಗಡೆ ಎಲ್ಲ ಕಾರ್ಡುಗಳನ್ನ ಹಿಂಪಡೆದು ಹೊಸದಾಗಿ ನವೀಕರಣ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ 18ನೇ ತಾರೀಕು ಹೈಕೋರ್ಟ್ ಅಲ್ಲಿ ಸ್ಪಷ್ಟತೆಗೆ 3 ವಾರದಲ್ಲಿ ಗಡುವು ಕೊಟ್ಟಿದೆ ಹೈಕೋರ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ನೀವೇನೇನು ಮಾಡಿದ್ರೆ ಅದೆಲ್ಲ ವರದಿ ಕೊಡಬೇಕು ಅಂತ ಹೇಳಿ 3 ವಾರ ಹೈಕೋರ್ಟ್ ಅಲ್ಲಿ ಗಡುವು ಕೊಟ್ಟಿದೆ. ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಹೇಳುತ್ತೆ, ಒಬ್ಬ ಆಫೀಸರ್ಸ್ ಎಷ್ಟು ಎಡವಟ್ ಕೆಲಸ ಮಾಡಿ ಆ ಕೆಲವು ಅಧಿಕಾರಿಗಳು ಹೇಳ್ತಾರೆ, ಪಾಪ ಸರ್ ಈ ಕಾರ್ಡ್ ಸರಿ ಇಲ್ಲ, ಚಿಕ್ಕದಾಗಿದೆ, ಫ್ಯಾಮಿಲಿ ಫೋಟೋ ಇಲ್ಲ, ಲೋಪದೋಷಗಳು ತುಂಬಾ ಇದೆ ಅಂತ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪಾಪ ಕೋರ್ಟಿಂದ ಸಂಪೂರ್ಣವಾಗಿ ಲೋಪದೋಷಗಳನ್ನು ಸರಿಪಡಿಸಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ ದಿನದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ್ಮೇಲೆ ಇನ್ನು ಮುಂದೆ ವ್ಯಾಪಾರದಲ್ಲಿ ಸಂಚಾರಿ ವ್ಯಾಪಾರಿಗೆ ಜಿಯೋ ಪೆನ್ಸ್ ಅಂತ ಬರ್ತದೆ, ಅವ್ರಿಗೆ ವೆಂಡಿಂಗ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸ್ಥಿರ ವ್ಯಾಪಾರಿಗೆ ವೆಂಡಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತು ಹಬ್ಬದ ವ್ಯಾಪಾರಿ, ವಾರದ ವ್ಯಾಪಾರಿ, ದಿನನಿತ್ಯ ವ್ಯಾಪಾರಿಗಳೆಲ್ಲ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ ಸುಮ್ಮನೆ ಎಡವಟ್ ಕೆಲಸ ಮಾಡಿ ಪಾಪ ಇವತ್ತು ಅವ್ರ ಜೀವನದಲ್ಲಿ ಬೀದಿ ಬದಿ ವ್ಯಾಪಾರದಲ್ಲಿ ಲೋಪದೋಷ ಇದೆ, ಅದು ಕೊಡಕ್ ಹೋಗ್ಬೇಡಿ ಅಂತ ನಾನು ಹೇಳಿದ್ದೆ. ನೀವು ಕೇಳಿದ ಕ್ವಶನ್ ಅದನ್ನ ಬೇಡಿಕೆ ಅವ್ರು ಸರ್ಕಾರ ಏನ್ ಮಾಡಿದ್ದಾರೆ ಅಂದ್ರೆ, ಕಾರ್ಡ್ ಕೊಟ್ಬಿಡ್ಲಿ, ಕಾನೂನು ಗೊತ್ತಿರ್ಬೇಕು. ಒಬ್ಬ ಅಧ್ಯಕ್ಷರಾಗಿ ನನಗೆ ಕಾನೂನು ಸ್ಪಷ್ಟತೆ ಗೊತ್ತಿದ್ರೆ ನಾನು ಕಾರ್ಡ್ ಕೊಡಿಸಬಹುದು. ಸರ್ ಅವ್ರು ಹೇಳ್ತಾರೆ ನಿಮ್ಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲ ನೋಡಿ, ಇವಾಗ ಈ ಹೈಕೋರ್ಟ್ ಹಾರ್ಡ್ ಕಾಪಿ ಇದೆ, ನಾನು ಇದು ಹಿಡ್ಕೊಂಡು ನಾನು ಸುಳ್ಳು ಹೇಳಕ್ಕಾಗತ್ತಾ? ನೋಡಿ ಇವಾಗ ನಾನು ಅದನ್ನ ತಡೆ ಹಿಡಿದಿದ್ದು, ಕಾರ್ಡ್ ಸರಿ ಇಲ್ಲ ಒಳಗೆ ಹೋಗ್ಬಿಡಿ ಅಂತ ಹೇಳಿ. ಇವಾಗ ಬೇರೆ ಸಂಘದವ್ರು ಬಗ್ಗೆ ತಿಳ್ಕೊಬೇಕು. ಹೇಳಿ ಸರ್. ಹೈಕೋರ್ಟಿಂದ ನೀವು ನ್ಯಾಯಾಲಯದಲ್ಲಿ ಆಗಿ ತಂದಿದ್ದೀರಾ, ಸರ್ಕಾರ ಸೌಲಭ್ಯ ಪಡೆದ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಖುಷಿ ವಿಷಯನೇ. ಓಡಾಡೋರಿಗೆ ತೊಂದರೆ ಕೊಡಬಾರ್ದು, ಸ್ವಲ್ಪ ಬಾಯಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಅದನ್ನೆಲ್ಲ ನೀವು ಲಾಭ ಸಂಘಟನೆ ಏನೋ ಲಾಭ ಸಿಗುತ್ತೆ ಅಂತ ಹೋದರೆ ಇಷ್ಟು 6,000 8,000 ಕೊಟ್ಟು ಇಷ್ಟು ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ಕಾನೂನು ಬಗ್ಗೆ ಅವ್ರಿಗೆ ಗೊತ್ತಿರ್ಬೇಕು. ನಾನೊಬ್ಬ ಅಧ್ಯಕ್ಷನಾಗಿ ನಾನು ಕರೆಕ್ಟ್ ಆಗಿಲ್ಲ ಅಂದ್ರೆ ನನ್ನ ಜನಾಂಗ ಕರೆಕ್ಟ್ ಆಗಿರೋದಿಲ್ಲ. ಆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರ ನ್ಯಾಯ ಕೊಡಿಸುವಂತ ನಾನಿದ್ರು ಮಾತ್ರ ಅಧ್ಯಕ್ಷನಾಗಿರ್ಬೇಕು. ನಾನು ಆ ನ್ಯಾಯ ಕೊಡಿಸಲಿಲ್ಲ ಅಂದ್ರೆ ನನ್ನ ಸ್ಥಾನಕ್ಕೆ ನಾನು ಹೋಗ್ತಾನಲ್ಲ, ನಾನು ಬಿಟ್ಬಿಟ್ಟು ಸೈಲೆಂಟ್ ಹೋಗ್ಬಿಡ್ಬೇಕು. ಅದರಿಂದ ಅವ್ರಿಗೆ ಏನೋ ಇಲ್ಲ, ಸಹಕಾರ ಇಲಾಖೆ 10,000 8,000 ಕೊಟ್ಟು ಇಷ್ಟು ಮಾಡ್ಕೊಡ್ತಾರೆ. ಈಗ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನಗಳು ಎಷ್ಟು ಸಂಘಟನೆ ಇದೆ, ಯಾಕೆ ಅದು ಕಾನೂನನ್ನು ತಿಳ್ಕೋಬೇಕು. ಅವರು ಐಡಿ ಕಾರ್ಡ್ ಕೊಡಿಸಿದ್ದೀರಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಅದನ್ನ ಲೋಪದೋಷ ಇದೆ, ಐಡಿ ಕಾರ್ಡ್ ಸರಿಪಡಿಸ್ಬೇಕು. ಯಾರೇ ಅಧ್ಯಕ್ಷರಾಗಿರ್ಲಿ ಕರೆಕ್ಟ್ ಕೊಡಿಸ್ಬೇಕು. ಆ ಬೀದಿ ಬದಿ ವ್ಯಾಪಾರ ನ್ಯಾಯ. ಇದು ಕೇಂದ್ರ ಇದೆ, ಪಶ್ಚಿಮ ಸಹಿ, ಇದು ಎಲ್ಲ ಈಗ IS ಆಫೀಸರ್ ಡೂಪ್ಲಿಕೇಟ್ ಬರಲ್ಲ. ರದ್ದು. ಸಂಘಟನೆ ಮುಖ್ಯ ಅಲ್ಲ, ಸರ್ಕಾರದ ಮುಖಾಂತರವಾಗಿ ಸರ್ಕಾರಕ್ಕೆ ಗೊತ್ತಾಗಬೇಕು, ಸರ್ಕಾರ ಮುಖಾಂತರ ಕಾರ್ಡ್ ವಿಷಯವಾಗಿ. ಈಗ ಹೆಂಗಿತ್ತು ಹಳೆ ಕಾರ್ಡು, ಚೆನ್ನಾಗಿತ್ತು, ಫ್ಯಾಮಿಲಿ ಫೋಟೋ ಇವರುಗಳೆಲ್ಲ ಇತ್ತು. ಇವಾಗ ಒಬ್ಬ ಅಧಿಕಾರಿ ಯಾವುದೋ ಕಮಿಷನ್ಗೋಸ್ಕರ ಇಲ್ಲ ಏನಕ್ಕೋಸ್ಕರ ಮಾಡಿಬಿಟ್ಟು ಇದನ್ನ ಲೋಪದೋಷ ಇಟ್ಬಿಟ್ಟು ಇದು ಕೊಟ್ಟಾಗ ಪಾಪ ಅಮಾಯಕರು ಜೀವನ ಮಾಡಕ್ಕೆ, ಜೀವನಕ್ಕೂ ರಕ್ಷಣೆ ಮಾಡುವುದಕ್ಕೆ ಇವ್ರು ಏನಿಲ್ಲ ಇದ್ರೊಳಗಡೆ. ಪಾಪ ವೆಂಡಿಂಗ್ ಜೋನ್, ರಿಜೆಕ್ಟ್ ವೆಂಡಿಂಗ್ ಜೋನ್ ಇವ್ ಮೇಡಮ್ ಅವರು ಹೇಳಿದ್ರು. ಅವಾಗ ಇನ್ನು ಮುಂದೆ ಕಾರ್ಡ್ ವ್ಯವಸ್ಥೆಯಲ್ಲಿ ಸಂಚಾರಿ ವ್ಯಾಪಾರಿ, ಸ್ಥಿರ ವ್ಯಾಪಾರಿ. ಸ್ಥಿರ ವ್ಯಾಪಾರಿ ಅಂದ್ರೆ ವೆಂಡಿಂಗ್ ಸರ್ಟಿಫಿಕೇಟ್ ಬರ್ತದೆ. ಸಂಚಾರಿ ವ್ಯಾಪಾರಿ ಇದ್ದಾಗ ಇವ್ರ ಕುಟುಂಬದಲ್ಲಿ ವ್ಯಾಪಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ಥಿರ ವ್ಯಾಪಾರಿ ವೆಂಡಿಂಗ್ ಸರ್ಟಿಫಿಕೇಟ್ ಬರುತ್ತೆ, ಕುಟುಂಬದಲ್ಲಿ ಯಾರಿದ್ರೆ ಭಾವಚಿತ್ರ ಎಲ್ಲ ಬರಬೇಕು ಮತ್ತು ಅವ್ರ ದಾಖಲೆಗಳೆಲ್ಲ ಬರಬೇಕಾಗುತ್ತೆ. ಒಂದು ವೆಂಡಿಂಗ್ ಜೋನ್ ಮಾಡ್ಮೇಲೆ ಬಾಡಿಗೆ ಫಿಕ್ಸ್ ಆಗುತ್ತೆ. ಯಾರಿಗೆ ಬೀದಿ ಬದಿ ವ್ಯಾಪಾರ ಅಲ್ಲೆಲ್ಲಿ ವ್ಯಾಪಾರ ಮಾಡೋಂಗಿದ್ದಿಲ್ಲ. ನಾಳೆ ದಿನ ಈ ಕಾರ್ಡ್ ತಗೊಂಡು ವ್ಯಾಪಾರ ಮಾಡಿದ್ರೆ ಏನು ದಾಖಲೆ ಇಲ್ಲದ ಅವ್ರು ನಾಳೆ ಹೋಗ್ಬೋದು, ಫೆರಿಟಿ ಹಾಕ್ಬೋದು, 1,000 ಫೆರಿಟಿ ಹಾಕ್ಬೋದು. ನೀನು ಇಲ್ಲಿ ವ್ಯಾಪಾರ ಇಲ್ಲಪ್ಪ, ನಿನ್ನ ಐಡಿ ಕಾರ್ಡ್ ಇಲ್ಲ, ಅಲ್ಲಲ್ಲ. ಇವಾಗ ಕೇಂದ್ರ ಇದೆ. ಇದು ಇವಾಗ ನಮ್ದು ಪ್ರೆಸ್ ಕ್ಲಬ್ ಅಲ್ಲಿ ನಾವು ಕೇಂದ್ರಕ್ಕೆ ಬರ್ತದೆ, ಪಶ್ಚಿಮದ ಸೈಡ್ ಮಾಡ್ಯಾರ. ಎಲ್ಲಿ ಬರ್ತಾರೆ